ಪ್ರಿಯ ವಿದ್ಯಾರ್ಥಿಗಳೇ, SSLC ಆ್ಯನ್ಯುವಲ್ ಎಕ್ಸಾಮಿನೇಷನ್ 2021 ದಿನಾಂಕ 19/7/2021 ನಡೆದ ಸಮಾಜ ವಿಜ್ಞಾನ ವಿಷಯದ ಕೀ ಆನ್ಸರ್ಸನ್ನು ನೋಡೋಣ. ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ 3 ವಿಷಯಗಳು ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿರುತ್ತವೆ. ಪ್ರತಿ ವಿಷಯದಿಂದ 40 ಪ್ರಶ್ನೆಗಳಿರುತ್ತವೆ. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 40 ಪ್ರಶ್ನೆಗಳನ್ನು ನೋಡೋಣ. ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್. ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನಿಮಗೆ ನೀಡಲಾಗಿರುವ OMR ಉತ್ತರ ಪತ್ರಿಕೆಯಲ್ಲಿ ನೀಲಿ ಅಥವಾ ಕಪ್ಪು ಶಾಯಿ ಬಾಲ್ ಪಾಯಿಂಟ್ ಪೆನ್ನಿನಿಂದ ಸರಿಯಾದ ಆಯ್ಕೆಯನ್ನು ಸೈಡ್ ಮಾಡಿ. ಮೊದಲ ಪ್ರಶ್ನೆ, 81ನೇ ಪ್ರಶ್ನೆ. ಕಾನ್ಸ್ಟಾಂಟಿನೋಪಲನ್ನು ಯುರೋಪಿಯನ್ ವ್ಯಾಪಾರದ ದ್ವಾರವೆಂದು ಪರಿಗಣಿಸಲಾಗಿತ್ತು, ಏಕೆಂದರೆ ಅದು ಕಾನ್ಸ್ಟಾಂಟಿನೋಪಲ್ ವಾಸ್ ಕನ್ಸಿಡರ್ಡ್ ಆಸ್ ದ ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಬಿಕಾಸ್ ಇಟ್ ವಾಸ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳ ಕೇಂದ್ರ, ದ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್ಸ್. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. 82 ಕ್ವಶನ್. ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ. ದ ಫಸ್ಟ್ ಆಂಗ್ಲೋ ಮರಾಠ ವಾರ್ ಎಂಡೆಡ್ ವಿತ್ ದ ಟ್ರೇಟಿ ಆಫ್. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸಲ್ಬಾಯ್ ಒಪ್ಪಂದ. ಬಿ, ಸಲ್ಬಾಯ್ ಟ್ರೇಟಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 83ನೇ ಪ್ರಶ್ನೆ ನೋಡೋಣ ಇವಾಗ. ಆಂಗ್ಲರ ಕಾಲದಲ್ಲಿ ಆರಂಭಗೊಂಡ ನಾಗರಿಕ ನ್ಯಾಯಾಲಯಗಳೇ ದ ಸಿವಿಲ್ ಕೋರ್ಟ್ಸ್ ಎಸ್ಟಾಬ್ಲಿಷ್ಡ್ ಡ್ಯೂರಿಂಗ್ ದ ಬ್ರಿಟಿಷ್ ಪೀರಿಯಡ್ ವರ್ ನೋನ್ ಆಸ್. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ದಿವಾನಿ ಅದಾಲತ್. ದಿವಾನಿ ಅದಾಲತ್. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. 84ನೇ ಪ್ರಶ್ನೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷರ ವಿಶ್ವಾಸ ಹೆಚ್ಚಿಸಿದ ಅಂಶ. ದ ಬ್ರಿಟಿಷ್ ಗೇನ್ಡ್ ಕಾನ್ಫಿಡೆನ್ಸ್ ಡ್ಯೂರಿಂಗ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಡ್ಯೂ ಟು. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಫೋರ್ಟ್ ನೋವಾದಲ್ಲಿ ಹೈದರ್ ಅಲಿಯ ಸೋಲು. ಹೈದರ್ ಅಲೀಸ್ ಡಿಫೀಟ್ ಆಟ್ ಫೋರ್ಟ್ ನೋವಾ. 85 ಕ್ವಶನ್ ನಂಬರ್. ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿರುವುದನ್ನು ಅರಿತುಕೊಂಡ ದಯಾನಂದ ಸರಸ್ವತಿಯವರು. ದಯಾನಂದ ಸರಸ್ವತಿ ರಿಲೀಸ್ಡ್ that the remedies to the melodies of India are present in Veda, so he. Option A is right answer. ವೇದಗಳಿಗೆ ಮರಳಿ ಎಂದು ಘೋಷಿಸಿದರು. ಡಿಕ್ಲೇರ್ಡ್ ಬ್ಯಾಕ್ ಟು ವೇದಾಸ್. ನೆಕ್ಸ್ಟ್, ಇವುಗಳಲ್ಲಿ ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಒಂದು ಕಾರಣ. ಒನ್ ಆಫ್ ದ ಕಾಸ್ ಫಾರ್ ದ ಫೇಲ್ಯೂರ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಮಂಗ್ ದ ಫಾಲೋಯಿಂಗ್ ಈಸ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಒಬ್ಬ ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ. ಇಟ್ ಹ್ಯಾಡ್ ನೋ ಎಮಿನೆಂಟ್ ಲೀಡರ್. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು. ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. WC ಬ್ಯಾನರ್ಜಿ. WC ಬ್ಯಾನರ್ಜಿ. ಕ್ವಶನ್ ನಂಬರ್ 88. ಈ ಕೆಳಗಿನವರಲ್ಲಿ ಮಂದಗಾಮಿಗಳ ಗುಂಪಿಗೆ ಸೇರಿದವರು. The one who belongs to moderates among the following is. Option B is right answer. ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ ಅವರು ಮಂದಗಾಮಿಗಳ ಗುಂಪಿಗೆ ಸೇರಿದವರು. ಉಳಿದಿರೋರು ತೀವ್ರಗಾಮಿ ಗುಂಪಿಗೆ ಸೇರಿದವರು. ಅರವಿಂದ್ ಘೋಷ್ ಇರ್ಬೋದು, ಬಾಲಗಂಗಾಧರ ತಿಲಕ್ ಇರ್ಬೋದು, ಲಾಲಾ ಲಜಪತ್ ರಾಯ್ ಇರ್ಬೋದು. ಇವರು ತೀವ್ರಗಾಮಿ ಗುಂಪಿಗೆ ಸೇರಿದವರು. ನೆಕ್ಸ್ಟ್, ಗಾಂಧೀಜಿಯವರು ಚಂಪಾರಣ್ಯ ಚಳವಳಿಯನ್ನು ಪ್ರಾರಂಭಿಸಿದ್ದು. ಗಾಂಧೀಜಿ ಲಾಂಚ್ಡ್ ಚಂಪಾರಣ್ಯ ಮೂವ್ಮೆಂಟ್ ಟು ಸಪೋರ್ಟ್.
ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ನೀಲಿ ಬೆಳೆಗಾರರನ್ನು ಬೆಂಬಲಿಸಲು, ಇಂಡಿಗೋ ಗ್ರೋವರ್ಸ್. ನೀಲಿ ಬೆಳೆಗಾರರನ್ನು ಬೆಂಬಲಿಸಲು ಗಾಂಧೀಜಿಯವರು ಚಂಪಾರಣ ಚಳವಳಿಯನ್ನು ಪ್ರಾರಂಭಿಸಿದ್ದರು. ನೆಕ್ಸ್ಟ್, ರವೀಂದ್ರನಾಥ್ ಟ್ಯಾಗೋರ್ ತಮ್ಮ ನೈಟ್ಹುಡ್ ಬಿರುದನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಲು ಕಾರಣ. ರವೀಂದ್ರನಾಥ್ ಟ್ಯಾಗೋರ್ ರಿಟರ್ನ್ಡ್ his title knighthood back to British government because to. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಬ್ರಿಟಿಷರ ವಿರುದ್ಧ ಅಸಹಕಾರ ತೋರಲು, ಎಕ್ಸ್ಪ್ರೆಸ್ ಹಿಸ್ ನಾನ್ ಕೋಆಪರೇಷನ್ ಅಗೇನೆಸ್ಟ್ ಬ್ರಿಟಿಷ್. ನೆಕ್ಸ್ಟ್ 91 ಕ್ವಶನ್ ನಂಬರ್. ಭಾರತದ ಉಕ್ಕಿನ ಮನುಷ್ಯ, ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಈಸ್. The Iron Man of India is. Option A is right answer. Sardar Vallabhbhai Patel. Option A is right answer. Sardar Vallabhbhai Patel. ಸರ್ದಾರ್ ವಲ್ಲಭಭಾಯ್ ಪಟೇಲ್ರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ದ ಐರನ್ ಮ್ಯಾನ್ ಆಫ್ ಇಂಡಿಯಾ. ನೆಕ್ಸ್ಟ್ ನೋಡೋಣ. ಭಾರತದ ಸಂವಿಧಾನ ಜಾರಿಗೆ ಬಂದದ್ದು. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಆನ್. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 26ನೇ ಜನವರಿ 1950. 26 ಜನವರಿ 1950. ಜನವರಿ 26, 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿದೆ. ನೆಕ್ಸ್ಟ್ ನೋಡೋಣ. ಲೋಕಾಯುಕ್ತ ಸ್ಥಾಪನೆಯ ಉದ್ದೇಶ. ದ ಅಬ್ಜೆಕ್ಟಿವ್ ಆಫ್ ಎಸ್ಟಾಬ್ಲಿಷಿಂಗ್ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಈಸ್ ಟು ಚೆಕ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಭ್ರಷ್ಟಾಚಾರ ತಡೆಯಲು. ಡಿ ಕರಪ್ಷನ್, ಟು ಕಂಟ್ರೋಲ್ ಕರಪ್ಷನ್, ಅಂದರೆ ಭ್ರಷ್ಟಾಚಾರ ತಡೆಯಲು ಈ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ನೆಕ್ಸ್ಟ್, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು. ದ ಪಂಚಶೀಲ ಪ್ರಿನ್ಸಿಪಲ್ಸ್ ವರ್ ಸೈನ್ಡ್ ಬಿಟ್ವೀನ್. ಸಿ ಭಾರತ ಮತ್ತು ಚೀನಾ. ಭಾರತ ಮತ್ತು ಚೀನಾ ಸಹಿಯನ್ನು ಹಾಕ್ತಾವು. ಇಂಡಿಯಾ ಆ್ಯಂಡ್ ಚೀನಾ, ಭಾರತ ಮತ್ತು ಚೀನಾ ರಾಷ್ಟ್ರಗಳು ಪಂಚಶೀಲ ತತ್ವಗಳಿಗೆ ಸಹಿಯನ್ನು ಹಾಕ್ತಾರೆ. ನೆಕ್ಸ್ಟ್ ಹೋಗೋಣ. ಭಾರತವು ರಷ್ಯಾದ ನೆರವಿನೊಂದಿಗೆ ಸ್ಥಾಪಿಸಿದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು. ದ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ಡ್ ಬೈ ಇಂಡಿಯಾ ವಿತ್ ದ ಹೆಲ್ಪ್ ಆಫ್ ರಷ್ಯಾ ಆರ್. ಎ ಬೊಕಾರೋ ಮತ್ತು ಬಿಲಾಯಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು. ಎ ಬೊಕಾರೋ ಆ್ಯಂಡ್ ಬಿಲಾಯಿ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್. ಬೊಕಾರೋ ಮತ್ತು ಬಿಲಾಯಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ರಷ್ಯಾದ ಸಹಾಯದೊಂದಿಗೆ ಭಾರತ ಸ್ಥಾಪನೆ ಮಾಡಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಭಾರತದ ವಿದೇಶಾಂಗ ನೀತಿಯನ್ನು ಹೀಗೂ ಕರೆಯಲಾಗಿದೆ. ದ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್. ಸಿ ನೆಹರೂರವರ ವಿದೇಶಾಂಗ ನೀತಿ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಫಾರಿನ್ ಪಾಲಿಸಿ ಆಫ್ ನೆಹರು. ನೆಹರೂರವರ ವಿದೇಶಾಂಗ ನೀತಿ ಅಂತ ಕರೀತಾರೆ. ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಶ್ವದ ಸಂಸತ್ತು. ವಿಶ್ವದ ಸಂಸತ್ತು. ದ ವರ್ಲ್ಡ್ಸ್ ಪಾರ್ಲಿಮೆಂಟ್ ಈಸ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸಾಮಾನ್ಯ ಸಭೆ, ಜನರಲ್ ಅಸೆಂಬ್ಲಿ. ವಿಶ್ವದ ಸಂಸತ್ತು ಯಾವುದು ಅಂದ್ರೆ ಸಾಮಾನ್ಯ ಸಭೆ. ವರ್ಲ್ಡ್ಸ್ ಪಾರ್ಲಿಮೆಂಟ್ ಅಂತ ಹೇಳ್ತು, ಜನರಲ್ ಅಸೆಂಬ್ಲಿ. ನೆಕ್ಸ್ಟ್ ಹೋಗೋಣ. ವಿಶ್ವಸಂಸ್ಥೆ ಎಂಬ ಪದವನ್ನು ಪ್ರಸ್ತಾಪಿಸಿದವರು. ವಿಶ್ವಸಂಸ್ಥೆ ಎಂಬ ಪದವನ್ನು ಪ್ರಸ್ತಾಪಿಸಿದವರು. ದ ವರ್ಡ್ ಯುನೈಟೆಡ್ ನೇಷನ್ಸ್ ವಾಸ್ ಪ್ರಪೋಸ್ಡ್ ಬೈ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಎಫ್ ಡಿ ರೂಸ್ವೆಲ್ಟ್. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಇವರು ವಿಶ್ವಸಂಸ್ಥೆ ಎಂಬ ಪದವನ್ನು ಪ್ರಸ್ತಾವನೆ ಮಾಡ್ತಾರೆ. ಎಫ್ ಡಿ ರೂಸ್ವೆಲ್ಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅಸ್ಪೃಶ್ಯತೆ ಅಪರಾಧ ಕಾಯ್ದೆಯನ್ನು 1976ರಲ್ಲಿ ಅಗತ್ಯ ಬದಲಾವಣೆಗಳೊಂದಿಗೆ ಜಾರಿಗೆ ತರಲಾದದ್ದು.
Untouchability Crime Act was implemented in 1976 with necessary change as ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್. ನೆಕ್ಸ್ಟ್ ಹೋಗೋಣ. ಅಸಂಘಟಿತ ಕಾರ್ಮಿಕರ ಪ್ರಮುಖ ಲಕ್ಷಣ, ದ ಮೇನ್ ಫ್ಯೂಚರ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಲೇಬರ್ ಈಸ್ ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ವಲಸೆ. ಎ ಮೈಗ್ರೇಷನ್. ಮೈಗ್ರೇಷನ್ ಈಸ್ ರೈಟ್ ಆನ್ಸರ್. ನರ್ಮದಾ ಬಚಾವೋ ಆಂದೋಲನದ ನಾಯಕರು. ನರ್ಮದಾ ಬಚಾವೋ ಆಂದೋಲನ ವಾಸ್ ಲೆಡ್ ಬೈ, ಆನ್ಸರ್ ಎ ಇಸ್ ರೈಟ್ ಆನ್ಸರ್, ಮೇಧಾ ಪಾಟ್ಕರ್. ಮೇಧಾ ಪಾಟ್ಕರ್. ನರ್ಮದಾ ಬಚಾವೋ ಆಂದೋಲನದ ನಾಯಕರು ಯಾರು ಅಂದ್ರೆ ಮೇಧಾ ಪಾಟ್ಕರ್. ಕಾಣದ ಹಸಿವು ಎಂದರೆ, ಇನ್ವಿಸಿಬಲ್ ಹಂಗರ್ ರೆಫರ್ಸ್ ಟು ಸಿ ಅಪೌಷ್ಟಿಕತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಮಾಲ್ನ್ಯೂಟ್ರಿಷನ್. ಕಾಣದ ಹಸಿವು ಅಂದರೆ ಅಪೌಷ್ಟಿಕತೆ. ನೆಕ್ಸ್ಟ್, ಮಹಾ ಹಿಮಾಲಯಗಳ ಇನ್ನೊಂದು ಹೆಸರು, ದ ಗ್ರೇಟರ್ ಹಿಮಾಲಯಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಹಿಮಾದ್ರಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಹಿಮಾದ್ರಿ. ಹಿಮಾದ್ರಿ ಅಂತ ಕರೀತಾರೆ. ಮಹಾ ಹಿಮಾಲಯಗಳ ಇನ್ನೊಂದು ಹೆಸರು ಹಿಮಾದ್ರಿ. ಪೂರ್ವಘಟ್ಟದ ಅತಿ ಎತ್ತರದ ಶಿಖರ, ದ ಹೈಯೆಸ್ಟ್ ಪೀಕ್ ಆಫ್ ದ ಈಸ್ಟರ್ನ್ ಘಾಟ್ ಈಸ್, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಅರ್ಮಕೊಂಡ. ಅರ್ಮಕೊಂಡ ಈಸ್ ರೈಟ್ ಆನ್ಸರ್. ಪೂರ್ವಘಟ್ಟದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದಂದ್ರೆ ಅರ್ಮಕೊಂಡ. ಭಾರತದಲ್ಲಿ ಅತ್ಯಂತ ಶೀತವಾದ ತಿಂಗಳು, ದ ಕೋಲ್ಡೆಸ್ಟ್ ಮಂತ್ ಇನ್ ಇಂಡಿಯಾ ಈಸ್, ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್, ಜನವರಿ. ಜನವರಿ ಮಂತ್ ಏನಿರುತ್ತೆ ಅಂದರೆ ಬಹಳ ಶೀತವಾಗಿರುತ್ತೆ. ಭಾರತದಲ್ಲಿ ಅತಿ ಶೀತವಾದ ತಿಂಗಳು ಯಾವುದಂದ್ರೆ ಜನವರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6. ಕಪ್ಪು ಮಣ್ಣು ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೊಂದಿದೆ, ಏಕೆಂದರೆ ಅದು, ದ ಬ್ಲ್ಯಾಕ್ ಸಾಯಿಲ್ ಈಸ್ ಹೈಲಿ ರಿಟೆಂಟಿವ್ ಬಿಕಾಸ್ ಇಟ್ ಈಸ್, ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಒತ್ತೊತ್ತಾದ ಕಣಗಳಿಂದ ಕೂಡಿದೆ. ಈ ಕಪ್ಪು ಮಣ್ಣು ಒತ್ತೊತ್ತಾದ ಕಣಗಳಿಂದ ಕೂಡಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 107. ದಕ್ಷಿಣ ಭಾರತದ ಅತಿ ಉದ್ದನೆಯ ನದಿ, ದ ಲಾಂಗೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ ಈಸ್, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಗೋದಾವರಿ. ಸಿ ಗೋದಾವರಿ ಇಸ್ ರೈಟ್ ಆನ್ಸರ್. ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾದ ನದಿ ಯಾವುದಂದ್ರೆ ಗೋದಾವರಿ. ನೆಕ್ಸ್ಟ್ 108ನೇ ಪ್ರಶ್ನೆ ನೋಡೋಣ. ಈ ಅರಣ್ಯದಲ್ಲಿ ಬೆಳೆಯುವ ಮರಗಳ ಕೊಂಬೆಗಳಿಂದ ಬೆಳೆದಿರುವ ಬಿಳಿಲುಗಳು ಮರಗಳಿಗೆ ಆಧಾರವಾಗಿರುತ್ತದೆ. ದ ಟ್ರೀ ಟ್ರಂಕ್ಸ್ ಸಪೋರ್ಟೆಡ್ ಬೈ ಅ number of sticks like roots is found in the, option B is right answer, ಮ್ಯಾಂಗ್ರೂವ್ ಅರಣ್ಯ. ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ ಹೇಳ್ತು. 109ನೇ ಪ್ರಶ್ನೆ ನೋಡೋಣ. ಒಡಿಶಾದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ, ದ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಫ್ ಒಡಿಶಾ ಈಸ್, ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಹೀರಾಕುಡ್. ಹೀರಾಕುಡ್. ನೆಕ್ಸ್ಟ್ 110ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ವರ್ಗಾವಣೆ ಬೇಸಾಯವು ಕಡಿಮೆಯಾಗುತ್ತದೆ ಏಕೆಂದರೆ, ಭಾರತದಲ್ಲಿ ವರ್ಗಾವಣೆ ಬೇಸಾಯವು ಕಡಿಮೆಯಾಗುತ್ತದೆ ಏಕೆಂದರೆ, ಶಿಫ್ಟಿಂಗ್ ಕಲ್ಟಿವೇಷನ್ ಇನ್ ಇಂಡಿಯಾ ಈಸ್ ಡಿಕ್ಲೈನಿಂಗ್ ನವೇಡೇಸ್ ಬಿಕಾಸ್, ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಸರ್ಕಾರದ ನೀತಿ ಮತ್ತು ಅಲೆಮಾರಿಗಳಿಗೆ ಕಾಯಂ ನೆಲೆ ಒದಗಿಸಿದೆ. ನೆಕ್ಸ್ಟ್ 111ನೇ ಪ್ರಶ್ನೆ ನೋಡೋಣ. ಭಾರತದ ಸಿಲಿಕಾನ್ ನಗರ, ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಈಸ್, ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಬೆಂಗಳೂರು. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಬೆಂಗಳೂರು.
ನೆಕ್ಸ್ಟ್ 112ನೇ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಭೂಕಂಪಗಳ ಪರಿಣಾಮ ತಡೆಗಟ್ಟುವ ಒಂದು ಕ್ರಮವೆಂದರೆ ಒನ್ ಆಫ್ ದ ಪ್ರಿವೆನ್ಷನ್ ಮೇಜರ್ಸ್ ಆಫ್ ದ ಅರ್ಥ್ಕ್ವಿಕ್ಸ್ ಎಫೆಕ್ಟ್ಸ್ ಅಮಂಗ್ ದ ಫಾಲೋಯಿಂಗ್ ಈಸ್. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಅಂತರ್ಜಲಕ್ಕಾಗಿ ಆಳ ಕೊರೆತ ಬಾವಿಗಳನ್ನು ನಿಷೇಧಿಸುವುದು. ರಿಸ್ಟ್ರಿಕ್ಷನ್ ಆ್ಯಂಡ್ ಡಿಗ್ಗಿಂಗ್ ಆಫ್ ಡೀಪ್ ವೆಲ್ಸ್ ಫಾರ್ ಅಂಡರ್ಗ್ರೌಂಡ್ ವಾಟರ್. ನೆಕ್ಸ್ಟ್, ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಉತ್ಪಾದನೆ ಒಟ್ಟು ಮೌಲ್ಯವೇ ದ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡ್ಯೂಸ್ ಇನ್ ಅ ಕಂಟ್ರಿ ಡ್ಯೂರಿಂಗ್ 1 year ಈಸ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೈಜ ರಾಷ್ಟ್ರೀಯ ಆದಾಯ, ರಿಯಲ್ ನ್ಯಾಷನಲ್ ಇನ್ಕಮ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ನೀಡಿದವರು. ಗ್ರಾಮ ಸ್ವರಾಜ್ಯ ವಾಸ್ ದ ಕಾನ್ಸೆಪ್ಟ್ ಆಫ್. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಮಹಾತ್ಮ ಗಾಂಧೀಜಿ. ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಯಾರ್ದಾಗಿತ್ತಂದ್ರೆ ಮಹಾತ್ಮ ಗಾಂಧೀಜಿ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ 115ನೇ ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ದೊರಕುವುದೇ. ವೆನ್ ದ ನ್ಯಾಷನಲ್ ಇನ್ಕಮ್ is divided by the total population it is. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ತಲಾ ಆದಾಯ, ಪರ್ ಕ್ಯಾಪಿಟಾ ಇನ್ಕಮ್. ಅದನ್ನು ತಲಾ ಆದಾಯ ಅಂತ ಕರೀತು. 116ನೇ ಪ್ರಶ್ನೆ, ಕೈಗಾ ಅಣುಸ್ಥಾವರ ಸ್ಥಾಪನೆ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಾಸ್ ಅಪೋಸ್ಡ್ ಅಂಡರ್ ದ ಲೀಡರ್ಶಿಪ್ ಆಫ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಡಾಕ್ಟರ್ ಶಿವರಾಮ್ ಕಾರಂತ್. ನೆಕ್ಸ್ಟ್ 117ನೇ ಪ್ರಶ್ನೆ ನೋಡೋಣ. ಪ್ರತಿ ವರ್ಷ ಮಾರ್ಚ್ 15 ವಿಶ್ವ ಗ್ರಾಹಕ ದಿನವನ್ನಾಗಿ ಆಚರಿಸಲಾಗುತ್ತದೆ, ಏಕೆಂದರೆ ಅಂದು 15th March ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆಸ್ ವರ್ಲ್ಡ್ ಕನ್ಸ್ಯೂಮರ್ ಡೇ ಬಿಕಾಸ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಜಾನ್ ಎಫ್ ಕೆನೆಡಿ ಗ್ರಾಹಕರ ಹಕ್ಕನ್ನು ಒಪ್ಪಿಕೊಂಡರು. ನೆಕ್ಸ್ಟ್ ಕ್ವಶನ್, 118ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ. ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್ ಇಂಡಿಯಾ ಇನ್ ದ ಇಯರ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 1986. 1986 ಜಾರಿಗೆ ತರುತ್ತಾರೆ. ನೆಕ್ಸ್ಟ್ 119ನೇ ಪ್ರಶ್ನೆ ನೋಡೋಣ. ಬ್ಯಾಂಕುಗಳ ಬ್ಯಾಂಕ್. ದ ಬ್ಯಾಂಕರ್ಸ್ ಬ್ಯಾಂಕ್ ಈಸ್. ಬ್ಯಾಂಕುಗಳ ಬ್ಯಾಂಕ್ ಯಾವುದಂದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ರಿಸರ್ವ್ ಬ್ಯಾಂಕ್. ದ ಬ್ಯಾಂಕರ್ಸ್ ಬ್ಯಾಂಕ್ ಈಸ್ ರಿಸರ್ವ್ ಬ್ಯಾಂಕ್. ನೆಕ್ಸ್ಟ್ 120ನೇ ಪ್ರಶ್ನೆ ನೋಡೋಣ, ಕೊನೆಯ ಪ್ರಶ್ನೆ. ಭಾರತದ ಹೆಬ್ಬಾಗಿಲು. 120ನೇ ಪ್ರಶ್ನೆ, ಭಾರತದ ಹೆಬ್ಬಾಗಿಲು. ದ ಗೇಟ್ವೇ ಆಫ್ ಇಂಡಿಯಾ ಈಸ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂಬೈ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂಬೈ.